ಮಂಡ್ಯದಲ್ಲಿ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಮಂಡ್ಯದಲ್ಲಿ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪೇಟೆಯ ಪೊಲೀಸರಿಂದ ಮೂವರನ್ನ ಬಂಧನ ಮಾಡಲಾಗಿದೆ. ನೋಡಿ, ಚೇತನ್ ಮೆಟರ್ನಿಟಿ ಸೆಂಟರ್ನ ಡಾಕ್ಟರ್ ದಿವ್ಯಾ ಚೇತನ್, ಇನ್ನು ನಾವಿ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಹರ್ಷಿತ್, ಕೆಆರ್ಪೇಟೆಯ ಕುಶಾಲ್ ಡಯಾಗ್ನೋಸ್ಟಿಕ್ ಸೆಂಟರ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಹರೀಶ್, ಈ ಮೂರು ಜನರನ್ನ ಕೆಆರ್ಪೇಟೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತಹ ಕಾಕಿ. ಸ್ಕ್ಯಾನಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿಗೆ ಇದು ಕಾರಣ ಆಗಿತ್ತು. ಕೆಆರ್ಪೇಟೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕರಣ ಆಗಿದ್ದು, ನಂತರದಲ್ಲಿ ಈಗ ಈ ಸ್ಕ್ಯಾನಿಂಗ್ ಅಲ್ಲಿ ಭಾಗಿಯಾಗಿದ್ದು, ಜೊತೆಯಲ್ಲಿ ಒಂದಿಷ್ಟು ಆರೋಪಗಳು ಏನು ಮಾಡಿದ್ರು ಆ ವಿಚಾರವಾಗಿ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಎಲ್ಲಾ ಡಾಕ್ಟರ್ಸ್, ಚೇತನ್ ಮೆಟರ್ನಿಟಿ ಸೆಂಟರ್ನ ಡಾಕ್ಟರ್ ದಿವ್ಯಾ ಚೇತನ್, ನಾವಿ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಹರ್ಷಿತ್ ಅವರು, ಇನ್ನು ಕೆಆರ್ಪೇಟೆಯ ಕುಶಲ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಹರೀಶ್, ಇವರಿಷ್ಟು ಜನರನ್ನ ಪೊಲೀಸರೀಗ ಅರೆಸ್ಟ್ ಮಾಡಿದ್ದು, ಯಾರ್ಯಾರಿದ್ದಾರೆ ಇವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದಾರೆ. ಇನ್ನು ಎಸ್ಕೇಪ್ ಆಗಿರುವಂತ ಸ್ತ್ರೀ ರೋಗ ತಜ್ಞೆ ಪ್ರಿಯಾಂಕಾಗೋಸ್ಕರ ಪೊಲೀಸರು ತಲಾಶನ್ನ ನಡೆಸ್ತಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಹೋದ್ರು ಏನು ಅಂತ ಮತ್ತಷ್ಟು ಚುರುಕಾಗಿ ಈ ಸ್ಕ್ಯಾನಿಂಗ್ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡು ಮೂರು ಜನ ಆರೋಪಿಗಳನ್ನ, ಡಾಕ್ಟರ್ಸ್ಗಳನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಯಾರೇ ಎಸ್ಕೇಪ್ ಆಗಿದ್ದಾರೆ, ಸ್ತ್ರೀರೋಗ ತಜ್ಞೆಯಾಗಿರುವಂತ ಪ್ರಿಯಾಂಕಾ, ಅವ್ರಿಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.